ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕು ನರೇಗಲ್ ಪಟ್ಟಣದಲ್ಲಿ ಇರುವ ಸರ್ಕಾರಿ ಮಾದರಿಯ ಕೇಂದ್ರ ಗಂಡು ಮಕ್ಕಳ ಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ 1988, 89 ಮತ್ತು 1995, 96ನೇ ಸಾಲಿನ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಿಂದ ನಡೆಸಿದರು. ಗುರುವಿನ ಗುಲಾಮನಾಗುವ ತನಕ ಈ ವಿದ್ಯಾರ್ಥಿಗಳು 30 ವರ್ಷಗಳ ಹಿಂದಿನ ತಮ್ಮ ಗುರುಗಳನ್ನು ನೆನೆದು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಗುರುಗಳನ್ನು ತಮ್ಮ ಸಾಲಿಗೆ ಕರೆಸಿ ತಾವು ಕಲಿತು ಬಂದ ದಾರಿ, ಗುರುಗಳು ಕಲಿಸಿದ ವಿದ್ಯೆ, ಈ ಒಂದು ವೇದಿಕೆಯ ಮೇಲೆ ಗುರುಗಳ ಜೊತೆಯಲ್ಲಿ ಕೂಡಿಕೊಂಡು ಆ ಹಿಂದಿನ ನೆನಪನ್ನ, ತಾವು ಬಂದ ದಾರಿಗನ್ನ ಗುರುಗಳು ಮತ್ತು ವಿದ್ಯಾರ್ಥಿಗರು, ಗುರುಮಾತೆಯರು, ತಂದೆ ತಾಯಂದಿರು ಕೂಡಿಕೊಂಡು ಗುರುವಿಗೆ ಸನ್ಮಾನ, ಗುರುಭಕ್ತಿಯನ್ನ ಈ ವಿದ್ಯಾರ್ಥಿಗಳು ನರೇಗಲ್ ಸರ್ಕಾರಿ ಶಾಲೆಯಲ್ಲಿ ಕಲಿತು ಈ ಒಂದು 30 ವರ್ಷದಲ್ಲಿ ತಾವು ಬಂದ ದಾರಿ, ತಾವು ಬೆಳೆದು ಬಂದ ದಾರಿಯನ್ನ ವೇದಿಕೆ ಮೇಲೆ ಗುರುಗಳ ಸಮ್ಮುಖದಲ್ಲಿ ಹಂಚಿಕೊಂಡು ಗುರುಮಾತೆಯರ ಆಶೀರ್ವಾದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಅರ್ಪಿಸಿದರು. ವರದಿ ಶಿವಸಂಗಯ್ಯ, ಶಾಂತಯ್ಯನ ಮಠ, NKS TV4. ಶಾಲೆಯನ್ನು ನಾವಲ್ಲಿ ಕಲಿತಾ ಇದ್ವಿ. ಅಲ್ಲಿ ನಮಗ ಕುಲಕರ್ಣಿ ಮೇಡಮ್, ಆಮೇಲೆ ಪಾಟೀಲ್ ಸರ್, ಆಮೇಲೆ ನಮಗ ಬಸವಗೌಡ ಮೇಡಮ್ ಅವರೆಲ್ಲ ನಮ್ಗೆ, ಆಮೇಲೆ ಜೊತೆಗೆ ನಮಗೆ ಇನ್ನ ದಡೇಶ್ವರ ಸರ್, ದಿಂಗೂರಿ ಸರ್ ಇರ್ಬೋದು. ಅದಾದ ನಂತರ ನಮಗೆ ಸಂಗಾ ಸರ್ ಬಂದ್ರು ಮುಖ್ಯೋಪಾಧ್ಯಾಯರಾಗಿ. ಅದ್ರ ಜೊತೆಗೆ ಅನಗೌಡ ಸರ್ ಬಂದ್ರು. ಅದ್ರ ಜೊತೆಗೆ ನಮ್ಗೆ ಬೂದಾಳ ಸರ್ ಸಹಿತ ಬಂದ್ರು. ನಮಗೆ ಸತ್ರೋಜಿ ಮೇಡಮ್ ಅವರು. ಆಮೇಲೆ ಇದ್ರ ಜೊತೆಗೆ ನಮ್ಗೆ ಚಿಕ್ಕನಗೌಡ ಸರ್ ನಾವು ಇದ್ದಾಗ ಬಂದ್ರು. ಬಟ್ ನಮಗವ್ರು ಇನ್ನ ನಮಗೆ ಪಾಠವನ್ನು ನಮಗಿಂದ ಮಾಡ್ತಾ ಇದ್ದಿಲ್ಲ. ಆದ್ರೂ ನಮ್ಗೆ ಅಲ್ಲಿ ಕೆಲವೊಂದಿಷ್ಟು ಹಿತನುಡಿಗಳನ್ನ ನಮ್ಗೆ ಅವರು ತಿಳಿಪಡಿಸಿದ್ರು. ಇಲ್ಲೇನಂತಂದ್ರೆ ಒಂದು ನಾಡಿನೊಳಗ ಒಳ್ಳೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಾಗಿ, ಪ್ರತಿಭಾನ್ವಿತ ಒಬ್ಬ ಸಾಮಾನ್ಯ ಮನುಷ್ಯರಾಗಿ ಈ ಒಂದು ಸಮಾಜದೊಳಗೆ ಬದುಕಲಿಕ್ಕೆ ಅಂದ್ರ ಅವರು ಕೊಟ್ಟಂತ ಮಾರ್ಗದರ್ಶನ, ಅವರು ನೀಡಿದಂತ ಒಂದು ಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಂತಂದ್ರೆ ಅಖಂಡ ಧಾರವಾಡ ಜಿಲ್ಲೆ ಇತ್ತವಾಗ ನಾವು ಕಲಿಗೊಂಡಾಗ 98ರೊಳಗ ಗದಗ ಜಿಲ್ಲೆ ಆಯ್ತು. ಅದಕ್ಕಿಂತ ಪೂರ್ವದೊಳಗ ಅಖಂಡ ಧಾರವಾಡ ಜಿಲ್ಲಾ ಅವರೊಳಗ ನಮಗ ಪ್ರಪ್ರಥಮವಾಗಿ ಮುಖ್ಯೋಪಾಧ್ಯಾಯರಾಗಿ ಸರ್ ದಿಂಗೂರಿ ಸರ್ ಆ ಟೈಮ್ ಒಳಗ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಆ ಒಂದು ಅವಧಿಯೊಳಗ ಹೆಡ್ ಮಾಸ್ಟರ್ ಆಫೀಸ್ ರೂಮ್ದೊಳಗ ಇಲ್ಲ ನಿಮ್ ಮಗ ಫಸ್ಟ್ ರ್ಯಾಂಕ್ ಬಂದನ, ಮತ್ತೆ ನೀನು ಕೊಡ್ಬೇಕಪ್ಪ ಕಾಕಪ್ಪ ಅಂತಂದ್ರು. ಅವ್ರಿಗೆ ಅವ್ರ ಅಪ್ಪನ ಮಾತಾಡ್ತಿದ್ರು ಅಷ್ಟೇ. ಅವ್ರು ನೀವೇನ್ ಬೇಕಂತ ತಗೋರಿ ಅಂತಂದ್ರೆ, ಅದಕ್ಕೆ ನೀವು ಒಂದೇನೋ ಕೊಡುಗೆನ ಕೊಡುವಂತ ಕೊಟ್ಟಾಗ ನಮ್ಮ ಅಪ್ಪಾಜಿ ಅವ್ರಿಗೆ ಯಾವುದೋ ರೂಪದೊಳಗೆ ಒಂದು ಕೊಡುಗೆನ ನಮ್ಮ ಶಾಲೆಗೆ ನೀಡಿದ್ರು. ಅದ್ರ ಜೊತೆಗೆ ಮತ್ತೊಂದು ಏನಂತಂದ್ರೆ, ಆಗಿನ ಅವಧಿಯೊಳಗ ನಾವು KV ಒಳಗ 3 ಮಂದಿ ಇದ್ವಿ. ನಮ್ಮ ವರುಣ ಸಂಗಾರ, ಶರಣಪ್ಪ ಹಲವೇರು ಮತ್ತು ನಾನು 3 ಮಂದಿ. ನಮ್ಮ ತಂದೆಯವರು ಎಲ್ಲರೂ KV ಒಳಗಿದ್ದಾಗ ಆಗಿನ ಅವಧಿಯೊಳಗ ಕರೆಂಟ್ ಇದ್ದಿಲ್ಲ. ಕರೆಂಟ್ ಹೋದಂತ ಸಂದರ್ಭದೊಳಗ ಆಗಿನ ಅವಧಿಯೊಳಗ ಅದು ಕರೆಂಟ್ ಹಾಕ್ಸ್ಬೇಕಂತ ಬಂತು. ಆಗಿನ ಸಂದರ್ಭದೊಳಗೆ ನಾವೆಲ್ಲರೂ ಗೆಳೆಯರು ಕುಡ್ಕೊಂಡು 3 ಮಂದಿ ಕುಡ್ಕೊಂಡು ಸ್ವಿಚ್ ಬಾಕ್ಸ್, ಆಮೇಲೆ ಏನೇನು ಬೇಕಾಗಿತ್ತಲ್ಲ ಎಲ್ಲಾ ಸಾಮಗ್ರಿಗಳನ್ನ ಕೂಡಿಸಿ ನಮ್ಮ ಶಾಲೆಗೆ ನಾವು ತಂದು ಕೊಟ್ಟಿದ್ವಿ. ವೇದಿಕೆ ಮೇಲೆ ಇರ್ತಕ್ಕಂಥ ಈ ಶಾಲೆಯಲ್ಲಿ ನಾನು ಸೇವೆಯನ್ನು ಸಲ್ಲಿಸುವಂತಹ ಸಂದರ್ಭದೊಳಗ ನನ್ನ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂಥ, ಹಿರಿಯರಾಗಿರ್ತಕ್ಕಂಥ ಎಲ್ಲರನ್ನ ಅವರವರನ್ನ ಮಠರವರಾಗಿರ್ಬೋದು, ಗೌರವರಾಗಿರ್ಬೋದು, ಸಂಗನಾಳ ಸರ್ ಆಗಿರ್ಬೋದು, ಅಣಗೌಡ್ರು ಸರ್ ಆಗಿರ್ಬೋದು, ಬೂದಾಳ ಸರ್ ಆಗಿರ್ಬೋದು, ಭೀಮನಗೌಡ ಮೇಡಮ್ ಆಗಿರ್ಬೋದು, ಬಸರಿಗೌಡ ಮೇಡಮ್ ಆಗಿರ್ಬೋದು, ಇನ್ನೂ ಅನೇಕ ಜನ, ಸುಮಾರು 28 ಜನ ಹೆಡ್ ಟೀಚರ್ಸ್ ಇದ್ರು ಈ ಸಾಲಿಗೆ ಬಂದಾಗ. ನಮ್ದು ಇನ್ನೂ PG ರಿಸಲ್ಟ್ ಬಂದಿದ್ದಿಲ್ಲ. B.Ed ಮೇಲೆ ನಾನು ಹೈಸ್ಕೂಲ್ ಟೀಚರ್ ಅಪಾಯಿಂಟ್ಮೆಂಟ್ ಆದಾಗ ಈ ಸ್ಕೂಲಿಗೆ ನಾನು ಹೆಡ್ ಮಾಸ್ಟರ್ ಆಗಿ ಬಂದಿದ್ದೆ. ಬಹುಶಃ ಅವತ್ತಿನ ತೀರ್ಮಾನಗಳನ್ನ ನೆನೆಸ್ಕೊಂಡ್ರೆ ನಾಯೇನು ಬಹಳ ದಿವಸ ಬಾಳಕ್ಕೆ ಮಾಡೋದಿಲ್ಲ, ನೌಕರಿ ಮಾಡೋದಿಲ್ಲ, ಒಂದ್ ಸ್ವಲ್ಪ ದಿವಸದೊಳಗ ನಾ ಇಲ್ಲಿಂದ ಹೋಗ್ತೀನಿ ಅನ್ನುವಂತ ಇತ್ತು. ಯಾಕಂದ್ರೆ ಹಂಗಿದ್ರಿ ಇಲ್ಲಿ ಹಿರಿಯರು ಅವರು ಕೆಲವೊಂದಿಷ್ಟು. ಅಂದ್ರ ಈ ಸಾಲಿ ಹೆಂಗಿತ್ತು ಅಂತಂದ್ರ ಒಂಥರ ಕಾಂಪಿಟೇಷನ್ ಮೇಲೆ. ಬಾಯ್ ಸ್ಕೂಲು, ಗರ್ಲ್ಸ್ ಸ್ಕೂಲ್ ಇತ್ತು. ನಮ್ಮ ಶಾಲೆ ಒಳಗೆ ಅಡ್ಮಿಷನ್ ಜಾಸ್ತಿ ಆದ್ರೆ ಅವ್ರ ಶಾಲೆ ಒಳಗೆ ಅಡ್ಮಿಷನ್ ಇತ್ತು. 984 ಮಕ್ಕಳು ಇದ್ರು. ನಾ ಈ ಶಾಲೆ ಒಳಗೆ ಹೆಡ್ ಮಾಸ್ಟರ್ ಆಗಿದ್ದಾಗ 984 ಸ್ಟೂಡೆಂಟ್ಸ್ ಇದ್ರು. ಎಲ್ಲ 3 ಡಿವಿಷನ್, 4 ಡಿವಿಷನ್, 1, 2, 3 ಅಲ್ಲಿ ನಡೀಬೇಕು. ಇಲ್ಲೆಲ್ಲ 1, 2 ಅಲ್ಲಿ ನಡೀತಿತ್ತು. ಕೌನಾಸಿ ಅಂತ ಟೀಚರ್ ಇದ್ರು. ಆ ಸೆಕ್ಷನ್ ನೋಡ್ಕೊತಿರೋ ಪಾಪ ಶಾಲೆ ಒಳಗೆ ಕುಂತ್ರಂದ್ರೆ ಅಲ್ಲೇ ಕುಂತು ಕಲಿಸ್ತಿದ್ರು. ಯಾರು ಬರೋರು ಬರ್ಲಾರ್ದವ್ರು ಎಲ್ಲ ಕ್ಲಾಸ್ ಅವರ ತಗೊಂಡು ಕಲಿಸ್ತಕ್ಕಂಥ ಕಾಲ. ಆದ್ರೆ ನಾನು ಈ ಊರಿಗೆ ಬಂದಾಗ
ಬಹುಶಃ ನನ್ನ ಬದುಕನ್ನು ಕಲಿಸಿಕೊಟ್ಟಿದ್ದು ಈ ಶಾಲೆ. ಯಾರ ಜೊತೆ ಹೆಂಗ್ ಬದುಕಬೇಕು, ನಾ ನೌಕರಿ ಹೆಂಗ್ ಮಾಡ್ಬೇಕು. ಯಾಕಂದ್ರೆ ನಾನು ಶಾಲೆಯೊಳಗೆ ಅಂದ್ರೆ ಆಸ್ ಎ ಶಿಕ್ಷಕನಾಗಿ, ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಇದೇ 3 ವರ್ಷ. ಇದು ಆದ ನಂತರ ನಾನು ಆಡಳಿತಾತ್ಮಕ ವಿಭಾಗಕ್ಕೆ ಹೋದೆ, ನಾ ಎಲ್ಲೂ ಕೆಲಸ ಮಾಡಿಲ್ಲ. ಆದ್ರೆ ಈ 3 ವರ್ಷದ ಅವಧಿಯೊಳಗೆ ನನಗೆ ಏನ್ ಅನುಭವ ಸಿಕ್ಕಿತ್ತಲ್ಲ, ಆ ಅನುಭವ ನನ್ನ ಇಡೀ ಜೀವನದ ಸರ್ವಿಸ್ ಒಳಗೂ ನನಗೆ ಬದುಕಿನ ಬುದ್ಧಿ ಆಗೈತಿ. ಯಾಕಂದ್ರ ದೊಡ್ಡ ಊರು, ಎಲ್ಲ ಜನ ಇಲ್ಲಿ ಜನ. ಬಹುಶಃ ನಾನು ತಿಳುವಳಿಕೆ ಮಟ್ಟಿಗೆ ನಾನು ನೌಕರಿಗೆ ಬಂದಾಗ ಈ ಊರು ಬಂದಿದ್ದು. ನಾ ಮೊದಲೇನು ಬಹುಶಃ ನೌಕರಿ ಜೀವರಿಗೂ ನಾ ಈ ಊರು ನರೇಗಲ್ ಇಲ್ಲಿದೆ ನಮಗೇನು ಗೊತ್ತಿರಲಿಲ್ಲ. ಬಟ್ ಈ ಊರು ಜನರದ್ದು ಒಂದು ಏನಪ್ಪಾ ಅಂದ್ರೆ ಶಾಲೆ ಬಗ್ಗೆ ಬಹಳ ಅಪಾರವಾದಂತ ಕಳಕಳಿ ಮತ್ತು ಕಾಳಜಿ ಇತ್ತು. ಅವಾಗ ಪುರಸಭೆ ಇತ್ತು. ಆ ಪುರಸಭೆಯವರು ಸಹಿತ ಇದು ಒಂದು ವಿಶಿಷ್ಟ ಏನು ಅಂದ್ರ, ಇದು ಈ ಶಾಲೆಗೆ ಯಾಕೆ ಇಷ್ಟು ಬೆಳಿಲಿಕ್ಕೆ ಅವಕಾಶಗಳಿಲ್ಲ ಮತ್ತು ಈ ಶಾಲೆ ಹೆಚ್ಚು ಇನ್ಫ್ರಾಸ್ಟ್ರಕ್ಚರ್ ಆಗಕ್ಕೆ ಸಾಧ್ಯ ಇಲ್ಲ ಅಂದ್ರ ಇದು ಗ್ರಾಮೀಣ ಪ್ರದೇಶದೊಳಗೆ ಬರೋದಿಲ್ಲ. ಬಟ್ ಏನೇ ಅನುದಾನ ಬಂದರೂ ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಬರೋದ್ರಿಂದ ಗ್ರಾಮೀಣ ಪ್ರದೇಶ ಶಾಲೆಗಳಿಗೆ ಬರುವಂತಹ ಸೌಲಭ್ಯ ಯಾವ ಈ ಶಾಲೆಗಳಿಗೆ ಸಿಗೋದಿಲ್ಲ. ಮತ್ತು ಪಟ್ಟಣ ಪಂಚಾಯತಿ ಒಳಗೆ ಯಾವುದೇ ಅನುದಾನ ಇರೋದಿಲ್ಲ. ಆದಾಗ್ಯೂ ಆ ಎಲ್ಲಾ ಕೊರತೆಗಳ ಮಧ್ಯೆನೂ ಇವತ್ತು ಈ ಶಾಲೆ ಉಳ್ಕೊಂಡು ಬಂದಿದೆ, ಈ ಶಾಲೆ ಕಳ್ಕೊಂಡು ಬಂದಿದೆ. ಅಂದ್ರ ಬಹುಶಃ ಈ ಗ್ರಾಮದ ಎಲ್ಲರ ಸರ್ಕಾರ ಬಹಳ ಮುಖ್ಯ ಅಂತ ನಾ ಈಗ ಹೇಳ್ತಿದ್ದೆ. ನಾನು ಹೇಳಿದ್ರು ಲಾಸ್ಟ್ ಟೈಮ್ ಬಂದಾಗ ಈ ಶಾಲೆ ವಿದ್ಯಾರ್ಥಿಗಿರ್ತಕ್ಕಂಥ ಸೋಮನಗೌಡ್ರ ನಾನು ಈ ಶಾಲೆಗೆ ದೇಣಿಗೆಯನ್ನು ಕೊಡ್ತೀನಿ ಅಂತ ಹೇಳಿದಾಗ ಆ ಅನುದಾನವನ್ನು ಬಳಸಿ ನಾವು ಇವತ್ತೊಂದು ಸಭಾಭವನ ಕಟ್ಟಿವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅದ್ರ ಜೊತೆಗೆ ನನಗೆ ಈ ಕಾರ್ಯಕ್ರಮದೊಳಗೆ ತಾವು ಮೊನ್ನೆ ನನಗೆ ಬಹಳ ಜನ ಸ್ನೇಹಿತರು ಬಂದ್ರು. ನನಗೆ ಗೊತ್ತಿಲ್ಲ, ಯಾಕಂತಂದ್ರ ನಾನು 36 ವರ್ಷಗಳ ಹಿಂದೆ ಈ ಶಾಲೆಗೆ ಬಂದ. ನಾನು 36 ವರ್ಷ 1990 ನಾನು ಊರೇ ನೋಡಿದ್ದಿಲ್ಲ. ಅಲ್ಲೆಲ್ಲ ಬಿ ಆಫೀಸ್ನ ಹೋಗಿ ಜಾಯ್ನ್ ಆಗಿ ಬಂದಾಗ ಯಾರು ಇದ್ದಿಲ್ಲ. ಶಾಲೆ ಕೀಲಿ ಹಾಕಿತ್ತು. 7 ಗಂಟೆಗೆ ಬಂದಿದ್ದೆ. ಇಲ್ಲಿ ಒಂದು ಡಾಕ್ಟರ್ ಫ್ರೆಡ್ರಿಕ್ಸ್ ಡಾಕ್ಟರ್ ದವಾಖಾನೆ ಒಳಗೆ ಹೊಸ ವರ್ಷದ ಆಚರಣೆ ನಡೆದಿತ್ತು. ಅಲ್ಲೆಲ್ಲ ಲೈಟ್ ಗೀಟ್ ಹಾಕಿ ನನಗೆ ಯಾರೋ ಈ ಬಸ್ ಸ್ಟ್ಯಾಂಡ್ ಹೋಗ್ಬಿಟ್ಟು ಸರ್ ನಾ ಜಾಯ್ನ್ ಆಗಕ್ಕೆ ಬಂದಾಗ ಅಂತ. 36 ವರ್ಷಗಳ ನಂತರ ಬಹುತೇಕ ಜನರ ಹೆಸರು ನನಗೆ ಗೊತ್ತಿಲ್ಲ ದಯವಿಟ್ಟು. ಯಾಕಂತಂದ್ರ ನಾನು 33 ವರ್ಷ ಈ ಶಾಲೆ ಒಳಗಿದ್ದೆ. ನಾನು 93ರವರೆಗೆ. ಅವಾಗೆಲ್ಲ ನೀವು ಭಾಳ 3ನೇ 4ನೇ ಇದ್ದವ್ರು ಇರ್ಬೋದು. ನನಗೆ ಬಹುತೇಕ ಜನರ ಪರಿಚಯ ಇಲ್ಲ. ಆದರೂ ಸಹಿತ ಇಲ್ಲಿ ಸೇವೆ ಮಾಡಿದ್ದೀನಿ ಅನ್ನುವಂಥ ಒಂದು ವಿಷಯವನ್ನ ಇಟ್ಟುಕೊಂಡು ಇವತ್ತು ಇಲ್ಲಿ ನನ್ನನ್ನು ಕರೆದು ನಮಗೆ ಇಲ್ಲಿ ಸನ್ಮಾನವನ್ನು ಮಾಡಿದ್ದೀರಿ. ಆ ಸನ್ಮಾನಕ್ಕೆ ನಾನು ಮೊದಲು ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಧ್ಯಕ್ಷರು ಆಗಿರ್ತಕ್ಕಂಥ, ಸನ್ಮಿತ್ರರು ಆಗಿರ್ತಕ್ಕಂಥ ಚಂದ್ರಾಮ್ ಗ್ರಾಮ ಪುರೋಹಿತರವರೇ, ನಿವೃತ್ತ ಉಪನಿರ್ದೇಶಕರಾಗಿರ್ತಕ್ಕಂಥ ಸಂಜೀವ್ ಬಿಂಗೇರಿ ಸರೇ, ಆತ್ಮೀಯ ಗೆಳೆಯರು ಆಗಿರ್ತಕ್ಕಂಥ ಬಿ ವಿ ಗೌಡರವರೇ, ಹಿರಿಯರಾಗಿರ್ತಕ್ಕಂಥಗಳಾಗಿ ನಿವೃತ್ತಿ ಹೊಂದಿರತಕ್ಕಂಥ ವಿ ಪಿ ಸಂಗಾಳ ಅವರೇ, ಹಾಗೂ ಗುರುವಿನ ಶಕ್ತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ನಾವು ಬಂದ ತಕ್ಷಣ ನಮ್ಮ ವಿದ್ಯಾರ್ಥಿಗಳು ಓಡೋಡಿ ಬಂದು ಅವರು ನಮ್ಮ ಪಾದಕ್ಕೆ ಯಾರಿಗೆ ಆಶೀರ್ವಾದ ತಗೊಂತಿದ್ರಲ್ಲ, ಅದು ಹೃದಯ ಸ್ಪರ್ಶಿಯಾಗಿ ಗುಪ್ತಗಾಮಿನಿಯಾಗಿ ಕಣ್ಣೀರು ತನ್ನಿಂದ ತಾನೇ ಹೋಗ್ತಾ ಇತ್ತು. ನಾನು ಎಂಥ ಹೃದಯ ಸ್ಪರ್ಶಿ ಕಾರ್ಯಕ್ರಮ ರೀ ಅದು. ಆ ನಂತರ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಪುಷ್ಪವೃಷ್ಟಿ. ಎಂತ ನಾವೇನು ಕೆಲಸ ಮಾಡಿದ್ವಿ ಅದು ಪ್ರಶ್ನೆ ಬೇರೆ. ಆದ್ರೆ ಅವರ ಹೃದಯ ಮತ್ತು ಅವರ ಮನಸ್ಸಿನಲ್ಲಿ ನಾವು ಉಳಿದೀವಲ್ಲ, ಇವತ್ತಿನ ಉಳಿದೀವಿ ಅವ್ರ ಮನಸ್ಸಿನೊಳಗ. 88ರಿಂದ 1ಕ್ಕೆ ಬಂದರು. ಮುಂದೆ 7 ವರ್ಷ ಇಲ್ಲಿ ತನಕ ಕಲ್ತರು. 30 ವರ್ಷದ ಇತಿಹಾಸ ಉಳ್ಳಂತ ಪರಂಪರೆ ಈಗಿದು ನಡೆದಿರೋ ಕಾರ್ಯಕ್ರಮ. 30 ವರ್ಷ. 30 ವರ್ಷದ ನಂತರ ಎಲ್ಲಾ ವಿದ್ಯಾರ್ಥಿಗಳು ಕೂಡ್ಕೋಬೇಕಲ್ಲ, ಅದು ಬಹಳ ಕಷ್ಟ ಐತಿ. 4 ಮಂದಿ ಫೋನ್ ನಂಬರ್ ಸಿಗ್ತ, ಇನ್ನು 4 ಮಂದಿ ನಂಬರ್ ಸಿಗೋದಲ್ಲ. ಮನ್ಯಾಗ ಹೋಗಿ ಕೇಳಿದ್ರು ಅವ್ರೊಂದು ನಂಬರ್ ಕೊಡ್ತಾರ, ಇವ್ರೊಂದು ನಂಬರ್ನಾಗ ಇರ್ತಾರ. ಎಲ್ಲರನ್ನು ಕೂಡಿಸ್ಯಾರಲ್ಲ. ನಮ್ಮ ಮುಳುಗುಂದ, ಸಂಗನಾಳ, ಗೋಡಿ ಇವ್ರು ಅಡ್ಡಾಡಿದ್ ನೋಡಿದ್ರ ಇವ್ರ ಸಂಗನಾಳ ನನ್ನ ಮನೆಗೆ ಒಂದು 20 ಸಲ ಬಂದನ. ಏನು ಸರ್ ಇದೇ ಹ್ಯಾಂಗ್ ಮಾಡೋದ್ರಿ, ಇದೇ ಹ್ಯಾಂಗ್ ಮಾಡೋದು? ಏನಿಲ್ಲ, ಎಲ್ಲ ಬರೋಬ್ಬರಿ ಐತಿ. ಅಲ್ಲೇ ದೊಡ್ಡ ಅಧಿಕಾರಿಗಳ ಬಿಂಗೇರಿ ಸರ್ ಬರ್ತಾರ, ಅವ್ರ ಕೃಪಾ ದೃಷ್ಟಿ ಇತ್ತಂದ್ರೆ ನಿಮ್ ಕಾರ್ಯಕ್ರಮ ಸಕ್ಸಸ್ ಆಗತ್ತ ಅಂತ ಹೇಳಿದೆ. ಅವ್ರು ಬಂದ್ರಲ್ಲ, ನಮ್ಗೆ ಹಂಡೆ ಹಾಕಿ ಅವ್ರು ನೋಡ್ರಿ. ಅವಾಗ ನಮ್ಮ ಶಾಲೆಗೆ ಹಾಕಿದ್ರು, ಈಗೂ ಹಾಗಾದಾರ ಸ್ವಲ್ಪ ತಪ್ಪಗ್ಯಾರ ನನ್ನ ಗತಿ. ಅದನ್ನ ಒಂದು ಬಿಟ್ರೆ ಅವರು ಅದೇ ಶುಚಿತ್ವ, ಅದೇ ಮಧುರತೆಯ ಮಾತುಗಳು, ಅದೇ ಪಿನ್ ಡ್ರಾಪ್ ಸೈಲೆಂಟ್.
ನಾ ಅವರ ಚಿರಂಜೀವಿನ ಪರಿಚಯ ಮಾಡಿಸಿದ. ಅವನು ಇಂಜಿನಿಯರ್. ಎಲ್ಲರೂ 3 ಮಕ್ಕಳಿದ್ರು, 3 ಮಂದಿ ಇಂಜಿನಿಯರ್ ಆಗ್ಯಾರ. ಒಳ್ಳೇದು. ಆನಂತರ ಇಲ್ಲೇ ಕಾರ್ಯಕ್ರಮದ ಪ್ರಾರಂಭಕ್ಕೆ ಸರ್ ನಿಮ್ಗೆಲ್ಲರಿಗೂ ಒಂದು ಮಾತು ಹೇಳೋದಂತಂದ್ರ, ರೈತರ ಒಂದು ಒಡನಾಡಿ ಜೀವ ಆಗಿರ್ತಕ್ಕಂಥ ಎತ್ತುಗಳ ಪೂಜೆ, ಆನಂತರ ಆತನ ಉಪಕರಣಗಳ ಪೂಜೆ ಮಾಡಿದ್ರು. ಯಾಕಂತಂದ್ರ ಈ ಬ್ಯಾಚಿನೊಳಗ ಅರ್ಥಕ್ಕಿಂತ ಹೆಚ್ಚು ಹುಡುಗರು ಒಕ್ಕಲ್ತನ ಮಾಡ್ತಕ್ಕಂಥವ್ರು ಅದಾರ. ಒಕ್ಕಲ್ತನ ಅಂದ್ರೆ ನೀವು ಸುಮಾರು ಮಾತು ತಿಳ್ಕೊಬೇಡ್ರಿ. ಒಕ್ಕಲಿಗೆ ಒಕ್ಕಲಿದ್ದರೆ ಬಿತ್ತುವುದು ಜಗವಲ್ಲ. ನೀವ್ ಎತ್ತಿರಕಾಗತ್ತ. ಅವ್ರು ಬೆಳೆದಿದ್ರ ಬಾಳ ಮಂದಿ ಈಗಿನ ಹುಡುಗಿಯರು ಒಕ್ಕಲ್ತನ ಮಾಡ್ತಾರಂದ್ರೆ ನಾವು ಕನ್ಯಾ ಕೊಡುದಿಲ್ಲ, ಮಾಡ್ಕೊಳ್ಳೋದಿಲ್ಲ ಅಂತಾರ. ನೀವು ಮಾಡ್ಕೊಳ್ಳೋದಲ್ಲ, ಕೋಟ್ಯಾಧೀಶನ ಮಾಡ್ಕೊಂತೀರ, ಆನಂತರ ಸಾಫ್ಟ್ವೇರ್ ಇಂಜಿನಿಯರ್ನ ಮಾಡ್ಕೊಂತೀರ. ಓಕೆ ತಂಗಮ್ಮ, ನಿಮ್ಗೆಲ್ಲ ಥ್ಯಾಂಕ್ಸ್. ಆದ್ರ ಒಂದೇನಂದ್ರ ನಮ್ಮ ಒಕ್ಕಲ್ತನ ಮಾಡೋ ಹುಡುಗರು ಬೆಳೆದದ್ದು ಏನು ತಿನ್ಬೇಡ್ರಿ. ನಿಮ್ಗೇನೋ 1 ಲಕ್ಷ ರೂಪಾಯಿ ಪಗಾರ ಬರ್ತಲ್ಲ, ಅದನ್ನ ಗಂಡ 50,000 ಹೆಂಡತಿ 50,000 ದಿನ ಒಂದು 500 ನೋಟ್ ತಿಂದು ಬಿಡ್ರಿ. ಯಾಕಂತಂದ್ರ ಯಾವಾಗಲೂ ಒಂದು ಅರ್ಥ ಮಾಡ್ಕೊಳ್ರಿ, ಮೂಲ ಉದ್ಯೋಗ ಏನು. ಇವತ್ತು ಅದನ್ನ ಪೂಜೆ ಮಾಡಿದ್ರಲ್ಲ, ಈ ಮಣ್ಣಿನ ಗುಣಧರ್ಮದ, ಈ ಮಣ್ಣೊಳಗಂತ ಶಕ್ತಿ ಐತಿ. ಈ ಮಣ್ಣೊಳಗಂತ ಶಕ್ತಿ ಇದ್ದಲ್ಲೇನ ಗೌಡ್ರ ಸರ್ ನಿಮ್ಮನ್ನು ತಗೊಂಡು 3 ಸಲ ರಾಜ್ಯ ಮಟ್ಟಕ್ಕೆ ಹೋಗಿದ್ರು. ಅದು ಯಾವ್ದ್ರ ಶಕ್ತಿ ಅಂದ್ರೆ ಈ ಮಣ್ಣಿನ ಶಕ್ತಿ, ವೀರಪ್ಪನ ಶಕ್ತಿ, ಅಂಡಾರೀಶನ ಆಶೀರ್ವಾದ. ಅತ್ಮೇಲೆ ನಾವು ಶಾಲೆಯನ್ನ ಕಲಿಸ್ಬೇಕಾದ್ರ ಬಡಿತಿದ್ವಿ. ಅವಾಗ ಒಂದು ಮಾತಿತ್ತು, ಚಡಿ ಚಮ್ ಚಮ್ ವಿದ್ಯಾ ಗಮ್ ಗಮ್. ಇವತ್ತದು ಇಲ್ಲ. ಎಲ್ಲ ಯೂಟ್ಯೂಬು, ಎಲ್ಲ ವಾಟ್ಸಪ್ಪು, ಎಲ್ಲ ಮೆಸೇಜ್. ಇವತ್ತಿನ ಹುಡ್ರು ಏನಾಗ್ಯಾವು ಅಂತಂದ್ರ ಆರೋಗ್ಯದಿಂದ ಭಾಳ ಹಾಳಾಗಕತ್ತಾರ. 3 ವರ್ಷ ಆಗಿರೋದಿಲ್ಲ ಚಸ್ಮಾ. ಇನ್ನು ನೋಡ್ರಿ 3 ವರ್ಷಕ್ಕೆ ಅವ್ರು ಚಸ್ಮಾ ಕೊಡಿಸ್ಬೇಕು. ನನಗೆ 70 ವರ್ಷ ನಡೀತಾವ, ನಮ್ಗೆ ಯಾವ ಚಸ್ಮಾನೂ ಇಲ್ಲ. ಯಾಕಂತಂದ್ರ ಒಂದು ಏನು ಹೇಳ್ತೀನಿ ನಿಮಗ ಅಂತಂದ್ರ, ಒಂದು ಆಹಾರದೊಳಗ ಬೇಕು ಶಕ್ತಿ, ಆನಂತರ ವ್ಯಾಯಾಮ ಬೇಕು, ಎಕ್ಸರ್ಸೈಸ್ ಬೇಕು, ಹೊಲಕ್ಕೆ ಅಡ್ಡಾಡ್ಬೇಕು. ಮನುಷ್ಯ ಬೆಳಿಗ್ಗೆ ಎದ್ದ ಕೂಡಲೇ ಅಂತ ಒಂದು ಮಾತು ಹೇಳ್ತಾರ, ಈಗ ವಾಕಿಂಗ್ ಅಂತ ಮಾಡ್ತಾರ. ನಮ್ಮ ಹುಡ್ರು ಹೊಲಕ್ಕೆ ಹೋಗಿ ಬಂದ್ಬಿಡ್ತಾರ. ಯಾಕ ಅಂತಂದ್ರ ನಯ ಹವಾಕು ನವ ದವಾ ಅಂತ. ನೀವು ಬೆಳಗಿನ ಹೊಸ ಹವಾ ತೊಂತೀರಲ್ಲ, ಅದು 9 ಔಷಧಕ್ಕೆ ಸಮ ಅಂತದ. ನಯ ಹವಾ ನವ ದವಾ. ಇದನ್ನ ನಾವು ನೆನ್ಪಿಟ್ಕೋಬೇಕಾಗಿದೆ. ಮನಸ್ಸು ಶಾಂತವಾಗಿರುತ್ತೆ. ಆನಂತರ ನಿಮ್ಮ ಸಂಸ್ಕಾರ ಹೆಂಗೈತಿ ಅಂತಂದ್ರ ನೋಡಿ, ಒಂದು ಗಿಡದೊಳಗ 2 ಹೂ ಬಿಟ್ಟಿರ್ತಾವ. ಅದನ್ನ ನಮ್ಮ ಹೂಗಾರ ವೀರೇಶ ಅವನು ಹರ್ಕೊಂಡು ಬರ್ತಾನ. ಬಂದು ಮಾಲಿ ಕಟ್ತಾನ. ಮಾಲಿ ಕಟ್ಟಿ ಅದೊಂದು ಮಾಲ್ಯಾಗ ಇದೊಂದು ಮಾಲ್ಯಾಗ ಹಾಕಿ ಇಳೆ ಬಿಟ್ಟು ಮಾರ್ತಿರ್ತಾನೆ. ಒಬ್ರು ಹೋಗ್ತಾರ, ಒಂದು ಮಾಲಿ ತಗೊಂತಾರ, ಇನ್ನೊಬ್ರು ಹೋಗ್ತಾರ, ಇನ್ನೊಂದು ಮಾಲಿ ತಗೊಂತಾರ. ಒಬ್ಬ ಒಂದು ಮಾಲಿ ತಗೊಂಡು ವೀರಪ್ಪದ್ರ ಮಟ್ಟಕ್ಕೆ ಹೋಗ್ತಾನ, ಇನ್ನೊಬ್ಬ ಒಂದು ಮಾಲಿ ತಗೊಂಡು ಅಂತ್ಯ ಸಂಸ್ಕಾರಕ್ಕೆ ಹೋಗ್ತಾನೆ. ಆ ಹೂವಿನ ಪುಣ್ಯ ಅದಕ್ಕ, ಈ ಹೂವಿನ ಪುಣ್ಯ ಇದಕ್ಕ. ನೀವು ಹೆಂಗದಿರಿ ಅಂತಂದ್ರ, ಹಾಲಿನಲ್ಲಿ ತುಪ್ಪವಿದೆ ಎನ್ನುವುದನ್ನ ಮೊಟ್ಟ ಮೊದಲು ಕಂಡು ಹಿಡಿದವರಾರು, ಜೋಳದಲ್ಲಿ ರೊಟ್ಟಿ ಅಡಗಿದೆ ಎನ್ನುವುದನ್ನ ಮೊಟ್ಟ ಮೊದಲು ಕಂಡು ಹಿಡಿದವರ್ಯಾರು. ಇವು 2 ಹೆಂಗಂತಂದ್ರ ಸಂಸ್ಕಾರದಿಂದ ಬಂದಿರತಕ್ಕಂಥ ಇವು. ಕಂಡು ಹಿಡಿದವ ಐನ್ಸ್ಟೀನ ಸೈಂಟಿಸ್ಟ ಇಲ್ಲ, ಜೋಳದಾಗ ರೊಟ್ಟಿ ಐತಿ, ಹಾಲಿನಾಗನ ತುಪ್ಪ ಐತಿ ಅನ್ನೋದನ್ನ ಕಂಡು ಹಿಡಿದವ್ರು ಯಾರಂದ್ರ ಸಂಸ್ಕಾರ. ಹೆಂಗಿರ್ತ ಸಂಸ್ಕಾರ ಅಂದ್ರೆ ಹೇಳ್ತೀನಿ. ಈಗ ನೀವು ಇಲ್ಲಿಂದ ಈರಪ್ಪದ್ರ ಮಠಕ್ಕೆ ಹೋಗ್ತಿರ್ತೀರಿ. ಈರಪ್ಪದ್ರ ಮಠಕ್ಕೆ ಹೋಗುವಾಗ ತೆಂಗಿನಕಾಯಿ, ಹೂವಿನ ಹಾರ ತಗೊಂಡು ಹೋಗ್ತೀರಿ. ಆ ತಡಕಿನ ಮುಂತ ಹೋಗಿ ಕೊಡ್ಲೇನ ಎಲ್ಲಿ ಹೊಟ್ಟಿ ಗುಡ್ಡಪ್ಪ ಅಂತ ಕೇಳ್ತೀವಿ. ಇಲ್ಲ ಸರ ಮಠಕ್ಕೆ ಹೋಗ್ತೀನಿ, ಏನೋ ಹಿಡಿದೆಯಲ್ಲ ತೆಂಗಿನಕಾಯಿ, ಹೂವಿನ ಹಾರ. ಶಾಲೆಗೆ ಅರ್ಥ ಕಂಡುಡ್ರು, ಈ ಶಾಲೆಗೆ ಅರ್ಥ ಹೆಣ್ಣು, ಆ ಶಾಲೆಗೆ ಅರ್ಥ ಕಂಡುಡ್ರು. ಗಂಡು ಹುಡುಗರು ಶಾಲೆ ಯಾವುದು, ಹೆಣ್ಣು ಹುಡುಗರು ಶಾಲೆ ಯಾವುದು ಗೊತ್ತಾಗುವಂತ. ಈಗ ಅದಕ್ಕೆ ಆದಷ್ಟು ಅಧ್ಯಕ್ಷರು ಕೂಡಿಕೊಂಡು ಒಂದು ತೀರ್ಮಾನ ಮಾಡಿಕೊಂಡ್ರಿ. ತೀರ್ಮಾನ ಮಾಡಿಕೊಂಡು ಶಿಕ್ಷಕರ ಸಂಖ್ಯೆ ಹೆಚ್ಚು ಮಾಡ್ಕೊಂಡ್ರಿ. ಹೆಚ್ಚು ಮಾಡ್ಕೋಬೇಕಂದ್ರೆ ಮಕ್ಕಳ ಸಂಖ್ಯೆ ಹೆಚ್ಚ. ಮಕ್ಕಳ ಸಂಖ್ಯೆ ಹೆಚ್ಚಾಗಬೇಕಂದ್ರೆ ಇಲ್ಲಿ ಕುಂತವ್ರು ಎಲ್ಲರೂ ತಮ್ಮ ಮಕ್ಕಳು ತಗೊಂಡು ಇಲ್ಲಿ ಹತ್ತಬೇಕು. ಅದರಿಂದ ಏನಾಗತ್ತಂದ್ರ ನಿಮ್ಗೆ ಒಳ್ಳೆ ಸಂಸ್ಕಾರ ಬರ್ತಾ ಅನ್ನೋದ್ರ ಜೊತೆಗೆ ಸರ್ಕಾರಿ ಶಾಲೆಗಳ ಬಗ್ಗೆ ತಾವು ಲಕ್ಷ್ಯ ಕೊಡ್ರಿ. ಆನಂತರ ಇನ್ನೊಂದು ಜೋಳ ಬೆಳೆದು ಕೊಟ್ಟಂಗ, ಹೌದಾ?
ಇದು ಪಿಜ್ಜಾ ಬರ್ಗರ್ ತಯಾರು ಮಾಡೋ ಶಾಲೆ ಅಲ್ಲ. ಜೋಳ ಬೆಳೆದ ಅಷ್ಟೇ ಕೊಡ್ತೀವಿ ನಾವು. ಯಾಕಂದ್ರ ಜೋಳ ಬೆಳೆದು ಕೊಟ್ರೆ ಏನ್ ಮಾಡ್ಬೇಕು, ಅದಕ್ಕೆ ಸಂಸ್ಕಾರ ನೀವು ಕೊಡ್ಬೇಕು. ಜೋಳನ ಹಸ್ ಮಾಡ್ಬೇಕು, ಹಸ್ ಮಾಡಿ ಗಿರಿಂದ ಹೋಗ್ಬೇಕು, ಹಿಟ್ಟು ಹಾಕಿಸ್ಕೊಂಡು ಮನೆಗೆ ತೊಗೊಂಬರ್ಬೇಕು, ಮತ್ತೆ ಸಾನ್ಗಿ ಹಿಡಿಬೇಕು, ಆ ನಂತರ ಹಂಚಿಗೆ ಹಾಕೋಬೇಕು, ಸುಡು ಸುಡು ನೀರು ಅದ್ರಾಗ ಹಾಕಿ ಅದನ್ನ ತಿರುವಿ ಜಿಗಟ್ ಮಾಡ್ಕೋಬೇಕು, ಮಾಡಿಕೊಂಡು ದೇಶಗ ನಾದಬೇಕು, ನಾದಿ ಕೊಡಂಬಿಗೆ ಇಟ್ಕೊಂಡು ಪಡ್ಡು ಪಡ್ಡು ಬಡದು ಸುಡು ಹಂಚಿನಾಗ ಅದನ್ನ ಹಾಕ್ಬೇಕು. ಅಷ್ಟಕ್ಕ ಅದ್ರ ಉರುಣಿ ಮುಗಿಲಿಲ್ಲ, ಮತ್ತೆ ತಣ್ಣೀರ್ ನೀರು ತಗೊಂಡು ಅದ್ರ ಮ್ಯಾಗ ಅರಿವಿಲಿ ಹಾಕ್ಬೇಕು. ಅದು ಬರು ಉಬ್ಬಿದ ಕೂಡಲೇ ಕಿತ್ಕೊಂಡು ಹೊಳಿಸಿ ಹಾಕ್ಬೇಕು. ಅವಾಗ ನಿಮಗೆ ತಿನ್ನಾಕ ರೊಟ್ಟಿ ಬರ್ತಾರೆ. ಇದು ಸಂಸ್ಕಾರ. ಇದನ್ನ ಯಾವ ಶಾಲೆ ಕೊಟ್ಟೈತಿ? ಈ ಸರ್ಕಾರಿ ಶಾಲೆ ಕೊಟ್ಟೈತಿ. ಇನ್ನು ಪಿಜ್ಜಾ ಬರ್ಗರ್ ಅವು ಹೆಂಗ ಅಂತಂದ್ರೆ ನಾ ಪದೇ ಪದೇ ಹೇಳ್ತೇನೆ, ಅದು ಯಾವ್ದೋ ಪಿಜ್ಜಾ ಅಂತ, ಅದು ಹೆಂಗಿರ್ತಂದ್ರ ಕಾಲು ಹಂಚಿನ ಮ್ಯಾಗ ನಾಯಿ ವಾಂತಿ ಮಾಡ್ಕೊಂಡಾಗಿರ್ತಾನೆ. ತಿನ್ನಾಕ ಹೋಗ್ಬಾರ್ದು ಅದನ್ನ. ಅದಕ್ಕೆ ಆರೋಗ್ಯಕ್ಕೂ ಒಳ್ಳೇದಲ್ಲ. ಮೈದಾ ಹಿಟ್ಟು ಅವು ಏನೇನೋ ಸುಟ್ಟು ಸುಡುಗಾಡ ಹಾಕಿ ಬಾಯಿ ರುಚಿ ನೋಡ್ಕೋಬೇಡ್ರಿ, ದೇಹದ ರುಚಿ ನೋಡ್ಕೊಡ್ರಿ ಅನ್ನುವಂಥದ್ದನ್ನು ಹೇಳಿ ನಮ್ಮನ್ನು ಇಲ್ಲಿ ಕರೆಸಿದ್ರಿ. ಇನ್ನೂ ವಿದ್ವಾಂಸರ ಮಾತಾಡೋ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತಾ ಇಂದಿನ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಛಲದ ಬದುಕಿನ ಚಂದ್ರಾಮ ಸನ್ಮಿತ್ರ ಸಹೋದರ ಚಂದ್ರಾಮ್ ಗ್ರಾಮಪುರೈ ಸರ್ ಅವರೇ, ಈ ಶಾಲೆಯ ಹಿಂದಿನ ಗುರುಗಳು, ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಮೊದಲನೇದಾಗಿ ಚಿಕ್ಕನಗೌಡ ಸರ್ ಅವರೇ, ಅಣಗೌಡ ಸರ್ ಅವರೇ, ಬೂದಿಹಾಳ್ ಸರ್ ಅವರೇ, ಸನ್ನಾಳ್ ಸರ್ ಅವರೇ, ಬಿಂಗೇರಿ ಸರ್ ಅವರೇ, ಆತ್ಮೀಯರಾದಂತಹ ಗೌಡ್ರು ಸರ್ ಅವರೇ, ಹಿರಿಯರ ಮಾರ್ಗದರ್ಶಕರಾದಂಥ MS ದಂಡೇಶ್ವರ ಸರ್ ಅವರೇ, ಸಹೋದರಿಯರಾದಂಥ ಮಲ್ಲಮ್ಮ ಸಕ್ರೋಜ್ ಅವರೇ, ಬಸರಗಿಡದ ಮೇಡಮ್ ಅವರವರೇ, ನೂತನವಾಗಿ ಈ ಶಾಲೆಗೆ ಅಧಿಕಾರವನ್ನು ವಹಿಸಿಕೊಂಡಂತ ಗುರುಮಾತೆಯರೇ, ನರೇಗಲ್ ಪ್ರೌಢಶಾಲೆಯ ಸಹೋದರರಾದಂಥ ನಿಡುಗುಂಜಿ ಸರ್ ಅವರೇ, ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂಥ ಯೋಗಲ್ ಸರ್ ಅವರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಸನ್ಮಿತ್ರ ಸಹೋದರ ಬಸವರಾಜ್ ಪುರಿ ಅವರೇ, ಅಧ್ಯಕ್ಷರಾದಂಥ ನನ್ನ ಸನ್ಮಿತ್ರ ಆನಂದ್ ಕೊಟ್ಟಿಗೆ ಅವರೇ, ಶಿಕ್ಷಣ ಇಲಾಖೆಯ ಗಾನ ಕೋಗಿಲೆ, ನಮ್ಮ ಕನ್ನಡ ನಾಡು ಸಂಸ್ಕೃತಿ ಬಗ್ಗೆ ಅದ್ಭುತವಾಗಿ ವೇದಿಕೆ ಒಳಗೆ ಸಮರ್ಪಿಸಿಕೊಂಡಂತ ಗಾನ ಸುಧೆಯನ್ನು ಸಮರ್ಪಿಸಿದಂತಹ ಅಧಿಕಾರಿ ವರ್ಗದವರೇ, ಬಂಡುವಟರವರೇ, ಅದೇ ರೀತಿ ನಮ್ಮ ಕರ್ನಾಟಕ ಕುಂಡಲ ಗಾನ ಸುಧೆಯನ್ನು ಜನಪದ ಶೈಲಿಯಲ್ಲಿ ನಿಮ್ಮೆಲ್ಲರಿಗೆ ಸಮರ್ಪಿಸಿ ಜನಪದ ಕಲಾವಿದರಾದಂತಹ ನನ್ನ ಗುರುಗಳಾದಂತಹ ಭವಿಷ್ಯದಯ ಹಳ್ಳಿಕೆರೆ ಮಠ ಅವರೇ, ಶಿಕ್ಷಣ ಇಲಾಖೆಯಿಂದ ಪ್ರತಿನಿಧಿಸಿದಂತಹ ರೋಣ ತಾಲೂಕು ಹಾಗೂ ಗಜೇಂದ್ರಗಢ ತಾಲೂಕಿನ ಶಾರೀರಿಕ ಶಿಕ್ಷಣದ ಅಧಿಕಾರಿಗಳು, ನನ್ನ ಸಹೋದರರಾದಂತಹ RS ನರೇಗಲ್ ಸರ್ ಅವರೇ, ಇಂದಿನ ಗುರುವಂದನೆಗೆ ಸತತವಾಗಿ 7 ತಿಂಗಳವರೆಗೂ ಶ್ರಮಿಸಿ ಮೂಲೆ ಮೂಲೆಯಿಂದ ಎಲ್ಲ ಗೆಳೆಯ ಬಳಗವನ್ನು ಒಂದು ಕಡೆ ಕೂಡಿಸುವಂತಹ ಹರಸಾಹಸ ಮಾಡಿದಂತಹ ಎಲ್ಲ ನನ್ನ ಗೆಳೆಯ ಬಳಗವೇ, ಆಗಮಿಸಿದಂತಹ ಪತ್ರಿಕಾ ಮಾಧ್ಯಮದವರೇ, ಸಹೋದರ ಸಹೋದರಿಯರೇ, ನಿಜವಾಗಿ ಗುರುವಂದನ ಕಾರ್ಯಕ್ರಮ ಕಲಿತ ಶಾಲೆ, ಕಲಿಸಿದಂತಹ ಗುರುಗಳು, ಅವರು ನೀಡಿದಂತಹ ಸಂಸ್ಕಾರ ನಮ್ಮ ಬಾಳಿಗೆ ದೀಪ ಆಗೈತಿ ಅನ್ನುವಂತಹ ಒಂದು ಸಂಸ್ಕೃತಿ ಮೆಚ್ಚುವಂತಹ ಕೆಲಸವನ್ನು ನಮ್ಮ MCS ಶಾಲೆಯ ಗೆಳೆಯರ ಬಳಗ ಇಂದು ಮಾಡಿದೆ. ಅದಕ್ಕೆ ಇಂತಹ ಅಭೂತಪೂರ್ವವಾದಂತಹ ಈ ಸಭೆಯೇ ಸಾಕ್ಷಿ. ಆತ್ಮೀಯರೇ, ಎಲ್ಲ ಗುರುಗಳನ್ನು ಪುಷ್ಪದ ಹಾದಿಯೊಳಗ ಸ್ವಾಗತಿಸಿದ್ದು ಬಹಳಷ್ಟು ಸಂತೋಷದ ವಿಷಯ. ಪದೇ ಪದೇ ನಮ್ಮ ಸನ್ಮಿತ್ರ ಸಹೋದರರು ಹೇಳ್ತಾ ಇದ್ರು, 1988ರಿಂದ 96ರ ಈ ಬ್ಯಾಚಿನ ಎಲ್ಲ ಬಹುತೇಕ ವಿದ್ಯಾರ್ಥಿಗಳು ನಾವು ರೈತ ಮೂಲದಿಂದ ಬಂದವರು. ಕಾರಣ
ದೇಶಕ್ಕೆ ಅನ್ನವನ್ನು ನೀಡುವಂತಹ ರೈತನ ಪ್ರತಿನಿಧಿಗಳಾಗಿ ನಾವೆಲ್ಲ ಇದ್ದೇವೆ. ಕಾರಣ ಈ ಕಾರ್ಯಕ್ರಮವನ್ನು ಬಸವಣ್ಣನ ಪಾದ ಪೂಜೆಯೊಂದಿಗೆ, ಭೂಮಿಯನ್ನು ಬಿತ್ತುವಂತಹ ಕುಡುಗೆ ಪೂಜೆಯೊಂದಿಗೆ ಅತ್ಯಂತ ಸಂಸ್ಕೃತ ವೈಭವದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದು ಬಹಳಷ್ಟು ಹೆಮ್ಮೆ ಅನಿಸುತ್ತೆ. ನಿಜವಾಗಿ ನಾವು ಸುದೈವಿಗಳು ಇಂತಹ ಕಾರ್ಯಕ್ರಮಕ್ಕೆ. ಯಾಕಂದ್ರೆ ಜನ ಜಾನುವಾರು ನಶಿಸಿ ಹೋಗುವಂತಹ ಈ ಕಾಲಘಟ್ಟದೊಳಗ ನಿಜವಾದ ಬಸವಣ್ಣನನ್ನು ಕರ್ಕೊಂಡ್ಬಂದು ಈ ವೇದಿಕೆಯನ್ನು ಪವಿತ್ರ ಮಾಡಿದಂತಹ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಗುರುವಂದನೆ, ಗುರುವಿನ ಜೊತೆಗೆ ಹೂವಿನ ಜೊತೆ ನಾರು ಎನ್ನುವಂತಹ ನಾನು ಒಬ್ಬ ಶಿಕ್ಷಕ ಕುಟುಂಬದಿಂದ ಬಂದವನು. ನಿಮ್ಮೆಲ್ಲ ಸಹೋದರ ಬಳಗ, ನಾನು ಸಹಿತ ಈ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗುರುಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತಾ, ನೀವು ಹಾಕಿಕೊಟ್ಟಂತಹ ಸುಸಂಸ್ಕೃತ ಸಂಸ್ಕಾರ ಇಂದು ಅದು ಈ ಕಾರ್ಯಕ್ರಮವಾಗಿ ಅಭಿವ್ಯಕ್ತಿಯಾಗಿದೆ.